ಹಾಗೆ ಪರಿವರ್ತನೆಯ ಮೂಲಕ ವಿಮೋಚನೆ ಅಂತ ಹೇಳಿದಾಗ ಇದರಲ್ಲಿ ಕೆಲವೊಮ್ಮೆ ಡಿಬೆಂಚರ್ಗಳ ವಿತರಣೆಯ ಸಮಯದಲ್ಲಿ ಕಂಪನಿಯು ಕನ್ವರ್ಟಿಬಲ್ ಡಿಬೆಂಚರ್ ಹೊಂದಿರುವವರೆಗೆ ನಿರ್ದಿಷ್ಟ ಅವಧಿಯ ಮುಕ್ತಾಯದ ನಂತರ ತಮ್ಮ ಡಿಬೆಂಚರ್ಗಳನ್ನು ಷೇರುಗಳಾಗಿ ಅಥವಾ ಹೊಸ ಡಿಬೆಂಚರ್ಗಳಾಗಿ ಪರಿವರ್ತಿಸುವ ಸವಲತ್ತುಗಳನ್ನು ನೀಡುತ್ತದೆ ಅನ್ನೋದರಲ್ಲಿ ತಿಳ್ಕೊಳ್ಬೇಕಂದ್ರೆ ಪರಿವರ್ತನೆಯ ಮೂಲಕ ವಿಮೋಚನೆ ಅಂತ ಹೇಳಿದಾಗ ಇದರಲ್ಲಿ ಒಂದು ಚೇಂಜಸ್ ಅನ್ನೋದು ಆಗುತ್ತೆ. ಸೊ ಅದರಾಗಿ ಇಲ್ಲಿ ಏನು ತಿಳ್ಕೊಳ್ಬೋದು ಅಂದರೆ ಕೆಲವೊಮ್ಮೆ ಸಮ್ಟೈಮ್ಸ್ ಏನಾಗುತ್ತೆ ಡಿಬೆಂಚರ್ಗಳ ವಿತರಣೆಯ ಸಮಯದಲ್ಲಿ ನಾವೇನು ಡಿಬೆಂಚರ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಆ ಡ್ಯೂರೇಷನಲ್ಲಿ ಕಂಪನಿಯು ಕನ್ವರ್ಟಿಬಲ್ ಡಿಬೆಂಚರ್ ಹೊಂದಿರುವವರೆಗೆ ನಿರ್ದಿಷ್ಟ ಅವಧಿಯ ಮುಕ್ತಾಯದ ಒಂದು ನಂತರ ತಮ್ಮ ಡಿಬೆಂಚರ್ಗಳನ್ನು ಷೇರುಗಳಾಗಿ ಅಥವಾ ಹೊಸ ಡಿಬೆಂಚರ್ಗಳಾಗಿ ಪರಿವರ್ತಿಸುವ ಸವಲತ್ತುಗಳನ್ನು ನೀಡುತ್ತದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ನಾವೇನಂತ ಹೇಳ್ತೀವಿ ಪರಿವರ್ತನೆಯ ಮೂಲಕ ವಿಮೋಚನೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಡಿಬೆಂಚರನ್ನು ಪರಿವರ್ತನೆಯ ಮೂಲಕ ರೆಡೀಮ್ ಮಾಡಿದಾಗ ಅಂದರೆ ನಾವೇನು ಡಿಬೆಂಚರ್ನ ರೆಡೀಮ್ ಮಾಡ್ತೀವಿ ಆ ಒಂದು ಡಿಬೆಂಚರನ್ನು ಪರಿವರ್ತನೆಯ ಮೂಲಕ ನಾವೇನಾದರೂ ರಿಡೀಮ್ ಮಾಡಿದಾಗ ಡಿಬೆಂಚರ್ ಹೊಂದಿರುವವರು ಮಾಡಬೇಕಾದುದು ಅಂದರೆ ಅದೇ ಅರ್ಜಿ ಹೊಸ ಷೇರುಗಳು ಅಥವಾ ಡಿಬೆಂಚರ್ಗಳನ್ನು ಸಮಾನ ರಿಯಾಯಿತಿ ಅಥವಾ ಪ್ರೀಮಿಯಂನಲ್ಲಿ ನೀಡಬಹುದು ಅದರಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅಂದರೆ ಡಿಬೆಂಚರನ್ನು ಒಂದು ಪರಿವರ್ತನೆಯ ಮೂಲಕ ರಿಡೀಮ್ ಮಾಡಿದಾಗ ಡಿಬೆಂಚರ್ ಹೊಂದಿರುವವರು ಮಾಡಬೇಕು. ಅದೇ ಅರ್ಜಿ ಆಗಿರಬೇಕು. ಹೊಸ ಷೇರುಗಳು ಅಥವಾ ಡಿಬೆಂಚರ್ಗಳನ್ನು ಸಮಾನ ರಿಯಾಯಿತಿ ಅಥವಾ ಪ್ರೀಮಿಯಂನಲ್ಲಿ ನೀಡಬಹುದು ಅನ್ನೋದನ್ನ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಕನ್ವರ್ಟಿಬಲ್ ಡಿಬೆಂಚರ್ಗಳ ಸಂದರ್ಭದಲ್ಲಿ ಯಾವುದೇ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅಗತ್ಯವಿಲ್ಲ, ಏಕೆಂದರೆ ರಿಡಂಪ್ಷನ್ಗೆ ಯಾವುದೇ ಹಣದ ಅಗತ್ಯವೂ ಇಲ್ಲ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅಂದರೆ ಕನ್ವರ್ಟಿಬಲ್ ಡಿಬೆಂಚರ್ಗಳ ಸಂದರ್ಭದಲ್ಲಿ ಈ ಒಂದು ಕನ್ವರ್ಟಿಬಲ್ ಡಿಬೆಂಚರ್ ಇದ್ದಾಗ ನಮ್ಗೆ ಆಲ್ರೆಡಿ ನಾವು ಕನ್ವರ್ಟಿಬಲ್ ಡಿಬೆಂಚರ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಅಂದರೆ ಸ್ಪೆಸಿಫಿಕ್ ಡ್ಯೂರೇಷನ್ ಆದಮೇಲೆ ಅದನ್ನು ಈಕ್ವಿಟಿ ಶೇರರ್ಸ್ಗೋ ಅಥವಾ ಪ್ರಿಫರೆನ್ಸ್ ಶೇರ್ಗೋ ಕನ್ವರ್ಟ್ ಮಾಡುವಂಥ ಆಪ್ಷನ್ ಇರುವಂತಹ ಡಿಬೆಂಚರ್ಗಳನ್ನ ನಾವು ಕನ್ವರ್ಟಿಬಲ್ ಡಿಬೆಂಚರ್ಗಳಂತ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಕನ್ವರ್ಟಿಬಲ್ ಡಿಬೆಂಚರ್ಗಳ ಸಂದರ್ಭದಲ್ಲಿ ಯಾವುದೇ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅಗತ್ಯವಿಲ್ಲ, ಏಕೆಂದರೆ ರಿಡಂಪ್ಷನ್ಗೆ ಯಾವುದೇ ಹಣದ ಅಗತ್ಯವಿಲ್ಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಪರಿವರ್ತಿಸಬೇಕಾದ ಡಿಬೆಂಚರ್ಗಳನ್ನು ರಿಯಾಯಿತಿಯಲ್ಲಿ ನೀಡಿದರೆ ಷೇರುಗಳ ವಿತರಣೆಯ ಬೆಲೆಯು ವಾಸ್ತವವಾಗಿ ಡಿಬೆಂಚರ್ಗಳಿಂದ ಪಡೆದ ಮೊತ್ತಕ್ಕೆ ಸಮಾನವಾಗಿರಬೇಕು, ಅಂದರೆ ಸಮನಾಗಿರಬೇಕು ಅನ್ನೋದನ್ನ ತಿಳ್ಕೊಳ್ಬೇಕಂದ್ರೆ ಇಲ್ಲಿ ಪರಿವರ್ತಿಸಬೇಕಾದ್ರೆ ನಾವು ಯಾವ ರೀತಿ ಮಾಡಬೇಕಂದ್ರೆ ಡಿಬೆಂಚರ್ಗಳನ್ನು ರಿಯಾಯಿತಿಯಲ್ಲಿ ಅಂದರೆ ಡಿಸ್ಕೌಂಟ್ಸಲ್ಲಿ ನೀಡಿದರೆ ಷೇರುಗಳ ಒಂದು ವಿತರಣೆಯ ಬೆಲೆಯು ವಾಸ್ತವವಾಗಿ ಡಿಬೆಂಚರ್ಗಳಿಂದ ಪಡೆದ ಮೊತ್ತಕ್ಕೆ ಸಮನಾಗಿರಬೇಕು ಅನ್ನೋದರಲ್ಲಿ ತಿಳ್ಕೊಳ್ಬೇಕು. ಅದೇ ರೀತಿ ಈ ನಿಯಮವನ್ನು ಅನುಸರಿಸದಿದ್ದರೆ ಅದು ಕಂಪನಿಯ ಒಂದು ಕಾಯ್ದೆ 1956 ಸೆಕ್ಷನ್ 79 ಉಲ್ಲಂಘನೆಯಾಗುತ್ತದೆ ಅನ್ನೋದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಲೆಕ್ಕಪತ್ರ ಚಿಕಿತ್ಸೆ ಅಂತ ಹೇಳ್ತೀವಿ. ಸೊ ಇದರ ಒಂದು ಅಕೌಂಟಿಂಗ್ ಟ್ರೀಟ್ಮೆಂಟ್ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ಡಿಬೆಂಚರ್ ಹೊಂದಿರುವವರೆಗೆ ನೀಡಬೇಕಾದ ಮೊತ್ತಕ್ಕೆ ಅಂದರೆ ಡಿಬೆಂಚರ್ ಹೋಲ್ಡರ್ಸ್ಗೆ ನಾವೇನು ರಿಟರ್ನ್ಸ್ ಕೊಡಬೇಕು ಆ ಒಂದು ಮೊತ್ತಕ್ಕೆ ನಾವು ಯಾವ ರೀತಿ ಎಂಟ್ರಿ ಪಾಸ್ ಮಾಡ್ತೀವಿ ಅಂದರೆ ವಿಮೋಚನೆಯು ಸಮಾನವಾಗಿದ್ದರೆ ಆಗ ನಾವು ಎಂಟ್ರಿನ ಸಾಲಪತ್ರಗಳ ಅಕೌಂಟ್ ಡೆಟಾರ್ ಟು ಡಿಬೆಂಚರ್ ಹೋಲ್ಡರ್ ಅಕೌಂಟ್ ಈ ಒಂದು ಎಂಟ್ರಿನ ನಾವಿಲ್ಲಿ ಪಾಸ್ ಮಾಡೋದು ಹಾಗಿರುತ್ತೆ. ಅಂದರೆ ಸಾಲಪತ್ರಗಳನ್ನ ಅಕೌಂಟ್ ಅಂತ ಏನು ಹೇಳ್ತೀವಿ ಈ ಒಂದು ಅಕೌಂಟ್ನ ನಾವು ಡೆಬಿಟ್ ಮಾಡ್ತೀವಿ, ಅದೇ ರೀತಿ ಟು ಡಿಬೆಂಚರ್ ಹೋಲ್ಡರ್ ಅಕೌಂಟ್ನ ನಾವು ಕ್ರೆಡಿಟ್ ಮಾಡೋಂಥದ್ದಾಗಿರುತ್ತೆ. ಈ ಎಂಟ್ರಿನ ನಾವು ಯಾವಾಗ ಪಾಸ್ ಮಾಡ್ತೀವಿ ಡಿಬೆಂಚರ್ ಹೊಂದಿರುವವರಿಗೆ ನೀಡಬೇಕಾದ ಒಂದು ಮೊತ್ತದ ಟೈಮಲ್ಲಿ ಅಂದರೆ ವಿಮೋಚನೆಯು ಸಮಾನವಾಗಿದ್ದಾಗ ನಾವು ಏನು ಮಾಡ್ತೀವಿ ಸಾಲಪತ್ರಗಳ ಅಕೌಂಟ್ ಡೆಟಾರ್ ಟು ಡಿಬೆಂಚರ್ ಹೋಲ್ಡರ್ ಅಕೌಂಟ್ ಅಂತ ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಅಥವಾ ಪ್ರೀಮಿಯಂನಲ್ಲಿ ವಿಮೋಚನೆಯಾಗಿದ್ದರೆ ಒಂದು ಸಮನಾಗಿದ್ದರೆ ಇಲ್ಲಿ ಈ ಸಿಚುವೇಷನಲ್ಲಿ ಪ್ರೀಮಿಯಂನಲ್ಲಿ ಏನಾದರೂ ವಿಮೋಚನೆಯಾಗಿದ್ದರೆ ಇದರ ಅಂಡರಲ್ಲಿ ಯಾವ ರೀತಿ ನಾವು ಜರ್ನಲ್ ಎಂಟ್ರಿನ ಪಾಸ್ ಮಾಡಬೇಕಾಗತ್ತೆ ಅಂದರೆ ಸಾಲಪತ್ರಗಳು ಅಕೌಂಟ್ ಡೆಟಾರ್ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಡೆಟಾರ್ ಟು ಡಿಬೆಂಚರ್ ಹೋಲ್ಡರ್ ಅಕೌಂಟ್ ಈ ಎಂಟ್ರಿನ ನಾವು ಪಾಸ್ ಮಾಡಬೇಕು. ಯಾಕಂದರೆ ಇಲ್ಲಿ ನಾವು ಪ್ರೀಮಿಯಂ ಮುಖಾಂತರ ವಿಮೋಚನೆಯಾಗಿದ್ದರೆ
ಓಕೆ, ಅವಾಗ ಬಂದ್ಬಿಟ್ಟು ಸಾಲಪತ್ರ ಏನಿರುತ್ತೆ ಅದನ್ನು ನಾವು ತೊಗೊಳ್ತಾ ಇದ್ದೀವಿ. ಹಾಗಾಗಿ ಈ ಸಾಲಪತ್ರ ಅಕೌಂಟ್ನ ನಾವು ಡೆಟಾರ್ ಮಾಡಬೇಕಾಗುತ್ತೆ. ಅದೇ ಥರ ಸೆಕ್ಯೂರಿಟೀಸ್ ಪ್ರೀಮಿಯಮು ನಾವು ತೊಗೊಳ್ತಾ ಇದ್ದೀವಿ. ಸೊ ಅದನ್ನು ಕೂಡ ಇಲ್ಲಿ ಡೆಬಿಟ್ ಮಾಡಬೇಕಾಗುತ್ತೆ. ಹಾಗೆ ಟು ಡಿಬೆಂಚರ್ ಹೋಲ್ಡರ್ ಅಕೌಂಟ್ನ ನಾವು ಕ್ರಿಯೇಟ್ ಮಾಡೋ ಅಂಥದ್ದು ಇಲ್ಲಿ ಒಂದು ಜರ್ನಲ್ ಎಂಟ್ರಿಯಲ್ಲಿ ನಾವು ಪಾಸ್ ಮಾಡಬೇಕಾಗತ್ತೆ. ಹಾಗೆ ಷೇರುಗಳು ಅಥವಾ ಡಿಬೆಂಚರ್ಗಳನ್ನು ನೀಡುವ ಮೂಲಕ ಸೊ ಬಾಧ್ಯತೆಯನ್ನು ಪೂರೈಸಲು ಷೇರುಗಳು ಆಗಿರ್ಬೋದು ಅಥವಾ ಡಿಬೆಂಚರ್ಗಳು ಆಗಿರ್ಬೋದು, ಶೇರ್ಸ್ ಆರ್ ಡಿಬೆಂಚರ್ಸ್, ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡುವ ಒಂದು ಮುಖಾಂತರ ನಾವು ಈ ಬಾಧ್ಯತೆಗಳನ್ನು ಪೂರೈಸಲು ಎಂಟ್ರಿ ಯಾವ ರೀತಿ ಮಾಡಬೇಕು ಅಂತ ಇಲ್ಲಿ ನಾವು ನೋಡೋದಾದರೆ, ಡಿಬೆಂಚರ್ ಹೋಲ್ಡರ್ ಅಕೌಂಟ್ ಡೆಟಾರ್, ಡಿಬೆಂಚರ್ ಅಕೌಂಟ್ ಹೋಲ್ಡರ್ನ ನಾವು ಡೆಬಿಟ್ ಮಾಡಬೇಕು ಟು ಈಕ್ವಿಟಿ ಶೇರು ಬಂಡವಾಳ ಅಂತ ಹೇಳ್ತೀವಿ. ಅಂದರೆ ಟು ಈಕ್ವಿಟಿ ಶೇರ್ ಬಂಡವಾಳ ಅಕೌಂಟ್ನ ನಾವು ಕ್ರೆಡಿಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಡಿಬೆಂಚರ್ ಹೋಲ್ಡರ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ ಬಂಡವಾಳ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ಎಂಟ್ರಿನ ಕೂಡ ನಾವಿಲ್ಲಿ ಪಾಸ್ ಮಾಡೋ ಅಂಥದ್ದು ಆಗಬೇಕಾಗತ್ತೆ. ಹಾಗೆ ಅಥವಾ ಟು ಡಿಬೆಂಚರ್ ಅಕೌಂಟ್ ಹೊಸದು ನ್ಯೂ, ಅದನ್ನು ಕೂಡ ನಾವಿಲ್ಲಿ ಎಂಟ್ರಿ ಹಾಕ್ಬೋದಾಗಿದೆ. ಅದೇ ರೀತಿ ಹೊಸ ಷೇರುಗಳು ಆರ್ ಡಿಬೆಂಚರ್ಗಳನ್ನು ಪ್ರೀಮಿಯಂನಲ್ಲಿ ನೀಡಿದರೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟನ್ನು ಕ್ರೆಡಿಟ್ ಮಾಡಲಾಗುತ್ತದೆ. ಅಥವಾ ಹೊಸ ಷೇರುಗಳು ಅಥವಾ ಡಿಬೆಂಚರ್ಗಳನ್ನು ರಿಯಾಯಿತಿಯಲ್ಲಿ ನೀಡಿದರೆ ಮೇಲೆ ತಿಳಿಸಲಾದ ಒಂದು ನಮೂದುಗಳಲ್ಲಿ ಷೇರುಗಳು ಅಥವಾ ಡಿಬೆಂಚರ್ಗಳ ವಿತರಣೆಯ ಮೇಲಿನ ರಿಯಾಯಿತಿ ಅಕೌಂಟನ್ನು ಡೆಬಿಟ್ ಮಾಡಲಾಗುತ್ತದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಇಲ್ಲಿ ಹೊಸ ಷೇರುಗಳು ಅಂತ ಏನು ಹೇಳ್ತೀವಿ ಅಥವಾ ಡಿಬೆಂಚರ್ಗಳನ್ನು ಪ್ರೀಮಿಯಂನಲ್ಲಿ ನೀಡಿದರೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟನ್ನು ನಾವೇನು ಮಾಡಬೇಕಾಗತ್ತೆ, ಕ್ರೆಡಿಟ್ ಮಾಡಲಾಗುತ್ತದೆ. ಅಥವಾ ಹೊಸ ಷೇರುಗಳು ಅಥವಾ ಡಿಬೆಂಚರ್ಗಳನ್ನು ನಾವೇನು ಮಾಡಬೇಕಾಗತ್ತೆ, ರಿಯಾಯಿತಿಯಲ್ಲಿ ನೀಡಿದರೆ ಮೇಲೆ ತಿಳಿಸಲಾದ ಒಂದು ನಮೂದುಗಳಲ್ಲಿ ನಾವೇನು ಮಾಡಬೇಕು, ಷೇರುಗಳು ಆಗಿರ್ಬೋದು ಅಥವಾ ಡಿಬೆಂಚರ್ಗಳಾಗಿರ್ಬೋದು ಅದರ ಒಂದು ವಿತರಣೆಯ ಮೇಲಿನ ಒಂದು ರಿಯಾಯಿತಿ ಅಕೌಂಟನ್ನು ನಾವು ಡೆಬಿಟ್ ಮಾಡಲಾಗುತ್ತದೆ ಅದನ್ನ ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಸಿಂಕಿಂಗ್ ಫಂಡ್ ವಿಧಾನ. ಸೊ ಸಿಂಕಿಂಗ್ ಫಂಡ್ ವಿಧಾನ ಅಂದರೆ ಏನು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಮೊದಲಿಗೆ ಡಿಬೆಂಚರ್ಗಳ ವಿಮೋಚನೆಗೆ ಅಗತ್ಯವಿರುವ ಮೊತ್ತವು ಸಾಮಾನ್ಯವಾಗಿ ದೊಡ್ಡದಾಗಿದೆ ಮತ್ತು ರಿಡಂಪ್ಷನ್ ದಿನಾಂಕವು ಕಂಪನಿಗೆ ತಿಳಿದಿದೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಸಿಂಕಿಂಗ್ ಫಂಡ್ ವಿಧಾನ ಅಂತ ಹೇಳಿದಾಗ ಇಲ್ಲಿ ಡಿಬೆಂಚರ್ಗಳ ಒಂದು ವಿಮೋಚನೆಗೆ ನಾವೇನು ಮಾಡಬೇಕು, ಅದಕ್ಕೆ ಅಗತ್ಯವಿರುವ ಮೊತ್ತವು ಎಷ್ಟು ಬೇಕಾಗುತ್ತೆ ಅದನ್ನು ಸಾಮಾನ್ಯವಾಗಿ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಮತ್ತು ರಿಡಂಪ್ಷನ್ನ ದಿನಾಂಕವು ಕಂಪನಿಗೆ ತಿಳಿದಿದೆ. ಹೀಗಾಗಿ ಡಿಬೆಂಚರ್ಗಳನ್ನು ನೀಡಲಾದ ನಿಗದಿತ ಅವಧಿಯ ಕೊನೆಯಲ್ಲಿ ಸಾಲಪತ್ರಗಳ ವಿಮೋಚನೆಗಾಗಿ ಸಾಕಷ್ಟು ಹಣದ ಒಂದು ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಕಂಪನಿಯು ವ್ಯವಸ್ಥೆ ಮಾಡುವುದು ವಿವೇಕಯುತವಾಗಿದೆ ಅದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಈ ಒಂದು ರೀಸನ್ ಆಗಿ ಹೀಗಾಗಿ ಡಿಬೆಂಚರ್ಗಳನ್ನು ನೀಡಲಾದ ಒಂದು ನಿಗದಿತ ಅವಧಿಯ ಒಂದು ಸ್ಪೆಸಿಫೈಡ್ ಡ್ಯೂರೇಷನ್ ಆದಮೇಲೆ ಆ ಕೊನೆಯಲ್ಲಿ ಸಾಲಪತ್ರಗಳ ವಿಮೋಚನೆಗಾಗಿ ಸಾಕಷ್ಟು ಹಣದ ಲಭ್ಯತೆಯನ್ನು ಕೂಡ ಇಲ್ಲಿ ಖಚಿತಪಡಿಸಿಕೊಳ್ಳಲು ಕಂಪನಿಯು ವ್ಯವಸ್ಥೆ ಮಾಡುವುದು ಬಂದು ವಿವೇಕಯುತವಾಗಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಇದನ್ನು ನಾವು ಸಿಂಕಿಂಗ್ ಫಂಡ್ ವಿಧಾನ ಅಂತಲೂ ಕೂಡ ಕರಿಬೋದಾಗಿದೆ. ಹಾಗೆ ಈ ಒಂದು ಆದ್ದರಿಂದ ಕಂಪನಿಯು ಪ್ರತಿ ವರ್ಷ ಭಾಗಿಸಬಹುದಾದ ಲಾಭದ ಒಂದು ಭಾಗವನ್ನು ಮೀಸಲಿಡುವುದು ಮತ್ತು ವ್ಯಾಪಾರದ ಹೊರಗೆ ಮಾರುಕಟ್ಟೆಯ ಭದ್ರತೆಗಳಲ್ಲಿ ಹೂಡಿಕೆ ಮಾಡುವುದು ಉತ್ತಮ ಅನ್ನೋದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಂದು. ಅಂದರೆ ಕಂಪನಿ ಏನು ಪ್ರತಿ ವರ್ಷ ಲಾಭ ತಗೊಳ್ಳುತ್ತೆ, ಸೊ ಒಂದು ಭಾಗಿಸಬಹುದಾದ ಒಂದು ಲಾಭದ ಒಂದು ಭಾಗವನ್ನು ಮೀಸಲಿಡುವುದು ಉತ್ತಮ ಅಂತ ಹೇಳ್ಬೋದು. ಮತ್ತು ವ್ಯಾಪಾರದ ಹೊರಗೆ ಮಾರುಕಟ್ಟೆಯ ಭದ್ರತೆಗಳಲ್ಲಿ ಹೂಡಿಕೆ ಮಾಡುವುದು ಕೂಡ ಇಲ್ಲಿ ಉತ್ತಮ ಅಂತಲೂ ಕೂಡ ನಾವಿಲ್ಲಿ ತಿಳ್ಕೊಳ್ಬೋದಾಗಿದೆ. ಸಿಂಕಿಂಗ್ ಫಂಡ್ ರಚಿಸುವ ಮೂಲಕ ಇದನ್ನು ಮಾಡಲಾಗುತ್ತದೆ. ಅಂದರೆ ಕಂಪನಿಯು ಡಿಬೆಂಚರ್ ರಿಡಂಪ್ಷನ್ ಸಿಂಕಿಂಗ್ ಫಂಡ್ ವಿಧಾನವನ್ನು ಅಳವಡಿಸಿಕೊಂಡಿದೆ. ಅಂದರೆ ಇದರಲ್ಲಿ ಹೂಡಿಕೆಗಳ ಮೇಲಿನ ಬಡ್ಡಿ ದರ ಮತ್ತು ಹೂಡಿಕೆಗಳನ್ನು ಮಾಡಿದ ವರ್ಷಗಳ ಸಂಖ್ಯೆಯನ್ನು ಅವಲಂಬಿಸಿ ಸಿಂಕಿಂಗ್ ಫಂಡ್ ಅಂಶಗಳನ್ನು ಉಲ್ಲೇಖಿಸಿ ಸೂಕ್ತ ಮೊತ್ತವನ್ನು ಲೆಕ್ಕ ಹಾಕಲಾಗುತ್ತದೆ ಅದನ್ನ ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಅಂದರೆ ಸಿಂಕಿಂಗ್ ಫಂಡ್ ರಚಿಸುವ ಮೂಲಕ ಈ ಫಂಡ್ ಏನಿದೆ, ಸಿಂಕಿಂಗ್ ಫಂಡ್ ಅಂತ ಏನು ಹೇಳ್ತೀವಿ, ಇದನ್ನು ರಚಿಸುವುದರ ಒಂದು ಮೂಲಕ ಇದನ್ನು ನಾವು ಮಾಡಲಾಗುತ್ತದೆ ಅದನ್ನು ತಿಳ್ಕೊಳ್ಬೇಕು. ಜೊತೆಗೆ ಕಂಪನಿಯು ಡಿಬೆಂಚರ್ ರಿಡಂಪ್ಷನ್ ಒಂದು ಸಿಂಕಿಂಗ್ ಫಂಡ್ ವಿಧಾನವನ್ನು ಅಳವಡಿಸಿಕೊಂಡಿದೆ.
ಹಾಗೆ ಹೂಡಿಕೆಗಳು ಅಂದರೆ ಇನ್ವೆಸ್ಟ್ಮೆಂಟ್ ಮೇಲಿನ ಒಂದು ಬಡ್ಡಿ ಇಂಟ್ರೆಸ್ಟ್ ಏನಿರುತ್ತೆ ಅದರ ದರ ರೇಟ್ಸು ಮತ್ತು ಹೂಡಿಕೆಗಳನ್ನು ಮಾಡಿದ ವರ್ಷ ಯಾವ ವರ್ಷದಲ್ಲಿ ನಾವು ಹೂಡಿಕೆ ಮಾಡ್ತಿದ್ದೀವಿ ಅನ್ನುವ ಸಂಖ್ಯೆಯನ್ನು ಅವಲಂಬಿಸಿ ಸಿಂಕಿಂಗ್ ಫಂಡ್ ಅಂಶಗಳನ್ನು ಉಲ್ಲೇಖಿಸಿ ಸೂಕ್ತ ಮೊತ್ತವನ್ನು ಲೆಕ್ಕ ಹಾಕಲಾಗುತ್ತದೆ ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೋದಾಗಿದೆ. ಹಾಗೆ ಡಿಬೆಂಚರ್ ರಿಡಂಪ್ಷನ್ ಸಿಂಕಿಂಗ್ ಫಂಡ್ ಅಕೌಂಟ್ ಅನ್ನು ಪ್ರತಿ ವರ್ಷ ಡಿಬೆಂಚರ್ಗಳ ವಿಮೋಚನೆಗೆ ವಿಧಾನಗಳನ್ನು ಒದಗಿಸಲಾಗುತ್ತದೆ. ಕಂಪನಿಯು ಪ್ರತಿ ವರ್ಷ ತನ್ನ ಲಾಭದಿಂದ ಒಂದು ನಿರ್ದಿಷ್ಟ ಮೊತ್ತವನ್ನು ಮೀಸಲಿಡುತ್ತದೆ ಮತ್ತು ಹೂಡಿಕೆಯ ಮೇಲೆ ಗಳಿಸಬಹುದಾದ ಬಡ್ಡಿಯೊಂದಿಗೆ ಅದೇ ಹಣವನ್ನು ಹೂಡಿಕೆ ಮಾಡುತ್ತದೆ ಅನ್ನೋದು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಇಲ್ಲಿ ಡಿಬೆಂಚರ್ ರಿಡಂಪ್ಷನ್ ಸಿಂಕಿಂಗ್ ಫಂಡ್ ಅಕೌಂಟ್ ಅಂತ ಏನು ಹೇಳ್ತೀವಿ ಇದನ್ನು ಬಂದು ಪ್ರತಿ ವರ್ಷ ಎವ್ರಿ ಇಯರ್ ಡಿಬೆಂಚರ್ಗಳ ವಿಮೋಚನೆಗೆಂದೇ ಈ ಒಂದು ವಿಧಾನಗಳನ್ನು ಒದಗಿಸಲಾಗುತ್ತದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಹಾಗೆ ಕಂಪನಿಯು ಪ್ರತಿ ವರ್ಷ ಎವ್ರಿ ಇಯರ್ ಕಂಪನಿ ಏನು ಪ್ರತಿ ವರ್ಷ ತನ್ನ ಲಾಭದಿಂದ ಅವರಿಗೆ ಬರುವಂಥ ಪ್ರಾಫಿಟಿಂದ ಒಂದು ನಿರ್ದಿಷ್ಟ ಮೊತ್ತವನ್ನು ಅದನ್ನು ಅವರು ಮೀಸಲಿಡುತ್ತದೆ ಮತ್ತು ಹೂಡಿಕೆಯ ಮೇಲೆ ಗಳಿಸಬಹುದಾದ ಬಡ್ಡಿಯೊಂದಿಗೆ ಅದೇ ಹಣವನ್ನು ಹೂಡಿಕೆ ಮಾಡುತ್ತದೆ. ವಿಮೋಚನೆಗಾಗಿ ಡಿಬೆಂಚರ್ಗಳು ಬಿದ್ದಾಗ ಹೂಡಿಕೆಯನ್ನು ಮಾರಾಟ ಮಾಡಲಾಗುತ್ತದೆ ಅದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಇಲ್ಲಿ ಹೂಡಿಕೆ ಮೇಲೆ ಗಳಿಸಬಹುದಾದ ಬಡ್ಡಿಯೊಂದಿಗೆ ಅದೇ ಹಣವನ್ನು ಅವ್ರು ಏನು ಮಾಡ್ಬೋದು ಹೂಡಿಕೆ ಮಾಡುತ್ತದೆ. ಜೊತೆಗೆ ವಿಮೋಚನೆಗಾಗಿ ಡಿಬೆಂಚರ್ಗಳು ಬಿದ್ದಾಗ ಏನು ಮಾಡ್ಬೋದು ಆ ಒಂದು ಹೂಡಿಕೆಯನ್ನು ಮಾರಾಟ ಮಾಡಲಾಗುತ್ತದೆ ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಹೂಡಿಕೆಯ ಮಾರಾಟದಿಂದ ಲಭ್ಯವಿರುವ ಮೊತ್ತವನ್ನು ಡಿಬೆಂಚರ್ಗಳ ವಿಮೋಚನೆಗೆ ಬಳಸಿಕೊಳ್ಳಲಾಗುತ್ತದೆ ಅದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಯಾವುದೇ ಒಂದು ಹೂಡಿಕೆಯ ಒಂದು ಮಾರಾಟದಿಂದ ಅದನ್ನು ಲಭ್ಯವಿರುವ ಮೊತ್ತವನ್ನು ಡಿಬೆಂಚರ್ಗಳ ವಿಮೋಚನೆಗೆ ಬಳಸಿಕೊಳ್ಳಲಾಗುತ್ತದೆ ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತದೆ. ಲೆಕ್ಕಪತ್ರ ಚಿಕಿತ್ಸೆ ಅಂದರೆ ಅಕೌಂಟಿಂಗ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಇದರಲ್ಲಿ ಯಾವ ರೀತಿ ಮಾಡ್ತೀವಿ ಅಂದರೆ ಮೊದಲನೇದಾಗಿ ಮೊದಲ ವರ್ಷದ ಕೊನೆಯಲ್ಲಿ ಅಂದರೆ ಯಾವುದೇ ಒಂದು ಅಕೌಂಟಿಂಗ್ ಟ್ರೀಟ್ಮೆಂಟ್ ಆಗಿರ್ಬೋದು ಇದು ಫಸ್ಟ್ ಇಯರ್ ಅಂತ ಹೇಳ್ತೀವಿ ಆ ಇಯರ್ ಎಂಡಿಂಗಲ್ಲಿ ನಾವು ಮಾಡುವಂಥದ್ದಾಗಿರುತ್ತೆ. ಸೊ ಲಾಭದ ಮೊತ್ತವನ್ನು ನಿಗದಿಪಡಿಸುವುದಕ್ಕಾಗಿ ಲಾಭದ ಮೊತ್ತ ಎಷ್ಟು ಅನ್ನೋದನ್ನ ನಿಗದಿಪಡಿಸುವುದಕ್ಕಾಗಿ ಇಲ್ಲೇನು ಮಾಡ್ತೀವಿ ಲಾಭ ಮತ್ತು ನಷ್ಟ ವಿನಿಯೋಗ ಅಕೌಂಟ್ ಡೆಟಾರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಅಂತ ಏನು ಹೇಳ್ತೀವಿ ಇದು ಲಾಭದ ಒಂದು ಮೊತ್ತವನ್ನು ನಿಗದಿಪಡಿಸಲಾಗಿದೆ ಅಂತ ಹೇಳ್ಬೋದು. ಟು ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಕೌಂಟ್ ಅಂತ ಹೇಳ್ಬೋದು ಅಂದರೆ ಲಾಭ ಮತ್ತು ನಷ್ಟದ ಒಂದು ವಿನಿಯೋಗ ಅಕೌಂಟ್ ಡೆಟಾರ್ ಟು ಏನು ಡಿಬೆಂಚರ್ ರಿಡಂಪ್ಷನ್ ಅಕೌಂಟ್ ಈ ಒಂದು ಎಂಟ್ರಿನ ನಾವಿಲ್ಲಿ ಪಾಸ್ ಮಾಡುವಂತಾಗಿದೆ. ಇದು ಯಾವಾಗ ಪಾಸ್ ಮಾಡ್ತೀವಿ ಲಾಭದ ಒಂದು ಮೊತ್ತವನ್ನು ನಿಗದಿಪಡಿಸುವುದಕ್ಕಾಗಿ ಈ ಎಂಟ್ರಿನ ಲಾಭ ಮತ್ತು ನಷ್ಟ ವಿನಿಯೋಗ ಅಕೌಂಟ್ ಡೆಟಾರ್ ಟು ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಕೌಂಟ್ ಅಂತ ಹೇಳ್ತೀವಿ. ಆ್ಯಂಡ್ ಬೀಯಿಂಗ್ ಅಂದರೆ ಅಮೌಂಟಿನಲ್ಲಿ ಯಾವುದನ್ನು ನಾವು ಹಾಕಬೇಕಂದ್ರೆ ಲಾಭದ ಮೊತ್ತವನ್ನು ನಿಗದಿಪಡಿಸಲಾಗಿದೆ ಕೂಡ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಮೀಸಲಿಟ್ಟ ಮೊತ್ತವನ್ನು ಹೂಡಿಕೆ ಮಾಡಲು ಅಂದರೆ ಏನು ನಾವು ರಿಸರ್ವ್ಸ್ ಅಂತ ಮೇಂಟೈನ್ ಮಾಡಿರ್ತೀವಿ ಆ ಒಂದು ಅಮೌಂಟ್ನ ಹೂಡಿಕೆ ಮಾಡಲು ಇನ್ವೆಸ್ಟ್ಮೆಂಟ್ ಮಾಡಲು ಅದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಸೊ ಇದರ ಅಂಡರಲ್ಲಿ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಬಂಡವಾಳ ಅಕೌಂಟ್ ಡೆಟಾರ್ ಮಾಡಬೇಕಾಗತ್ತೆ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಬಂಡವಾಳ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಸೊ ಬೀಯಿಂಗ್ ಏನಂತ ಹೇಳಿದ್ರೆ ಹೂಡಿಕೆಯ ಮೊತ್ತದೊಂದಿಗೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಇಲ್ಲಿ ಮೀಸಲಿಟ್ಟ ಮೊತ್ತವನ್ನು ಹೂಡಿಕೆ ಮಾಡಲು ಅಂತ ಹೇಳಿದಾಗ ಇದರಲ್ಲಿ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಬಂಡವಾಳ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತೀವಿ. ಈ ಒಂದು ಎಂಟ್ರಿನ ಕೂಡ ನಾವಿಲ್ಲಿ ಪಾಸ್ ಮಾಡುವಂಥದ್ದಾಗಿರುತ್ತೆ. ಕಳೆದ ವರ್ಷವನ್ನು ಹೊರತುಪಡಿಸಿ ಎರಡನೇ ವರ್ಷದ ಕೊನೆಯಲ್ಲಿ ಮತ್ತು ನಂತರದ ವರ್ಷಗಳಲ್ಲಿ ಅಂದರೆ ಪ್ರೀವಿಯಸ್ ಇಯರ್ನ ಹೊರತುಪಡಿಸಿ ಎರಡನೇ ವರ್ಷದ ಒಂದು ಕೊನೆಯಲ್ಲಿ ಮತ್ತು ನಂತರದ ವರ್ಷಗಳಲ್ಲಿ ಸೊ ಇದ್ರ ಪ್ರಕಾರ ಮಾಡಿದ ಹೂಡಿಕೆಗಳ ಮೇಲಿನ ಬಡ್ಡಿಯನ್ನು ಸ್ವೀಕರಿಸುವುದಕ್ಕಾಗಿ ಅಂದರೆ ಏನೇನು ಹೂಡಿಕೆ ಮಾಡಿದರೆ ಆ ಹೂಡಿಕೆ ಮಾಡಿದರ ಮೇಲೆ ಬಡ್ಡಿಯನ್ನು ಸ್ವೀಕರಿಸುವುದಕ್ಕಾಗಿ ನಾವು ಈ ಒಂದು ಎಂಟ್ರಿನ ಪಾಸ್ ಮಾಡಬೇಕಾಗತ್ತೆ. ಅಂದರೆ ಈ ಒಂದು ಎಂಟ್ರಲ್ಲಿ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಸಾಲ ಪತ್ರಗಳ ಮೇಲಿನ ಬಡ್ಡಿ ವಿಮೋಚನೆ ನಿಧಿ ಬಂಡವಾಳ ಅಕೌಂಟ್ ಡೆಟಾರ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ನಾವು ಏನು ತಿಳ್ಕೊಳ್ಬೇಕಂದ್ರೆ ಬ್ಯಾಂಕ್ ಅಕೌಂಟ್ನ ಡೆಟಾರ್ ಮಾಡ್ತೀವಿ ಟು ಏನು ಸಾಲ ಪತ್ರಗಳ ಮೇಲಿನ ಬಡ್ಡಿ ವಿಮೋಚನೆ ನಿಧಿ ಅಂತ ಹೇಳ್ತೀವಿ. ಅದೇ ರೀತಿ ನೆಕ್ಸ್ಟು ಬಂಡವಾಳ ಅಕೌಂಟ್ನ ನಾವು ಡೆಬಿಟ್ ಮಾಡಬೇಕಾಗತ್ತೆ ಟು ಏನು ಅನ್ನೋದನ್ನ ನಾವು ನೆಕ್ಸ್ಟ್ ಹೇಳ್ಬೋದು. ಒಟ್ಟಾಗಿ ಇಲ್ಲಿ ನಾವು ಮಾಡಿದ ಹೂಡಿಕೆಗಳ ಮೇಲೆ ನಾವೇನೇನು ಹೂಡಿಕೆ ಮಾಡ್ತೀವಿ ಅದ್ರ ಮೇಲೆ ನಮಗೆ ಬಡ್ಡಿಯನ್ನು ಸ್ವೀಕರಿಸುವುದಕ್ಕಾಗಿ
ಈ ಒಂದು ಎಂಟ್ರಿ ನಾವು ಪಾಸ್ ಮಾಡಬೇಕು. ಬಡ್ಡಿ ಸ್ವೀಕರಿಸೋದ್ರಿಂದ ನಮಗೆ ಹಣ ಬರುವಂಥದ್ದು, ಅದಕ್ಕಾಗಿ ನಾವು ಏನು ಮಾಡ್ತೀವಿ, ಬ್ಯಾಂಕ್ ಅಕೌಂಟ್ನ ಡೆಬಿಟ್ ಮಾಡ್ತೀವಿ. 2 ಯಾವುದರಿಂದ ಬರುತ್ತೆ, ಸಾಲಪತ್ರಗಳ ಮೇಲಿನ ಬಡ್ಡಿ ವಿಮೋಚನೆ ನಿಧಿ ಅಂತ ಹೇಳ್ತೀವಿ. ಒಟ್ಟಾರೆ ನೆಕ್ಸ್ಟ್ ಬಂಡವಾಳ ಅಕೌಂಟ್ನ ಕೂಡ ನಾವಿಲ್ಲಿ ಡೆಬಿಟ್ ಮಾಡ್ತೀವಿ. ಆ್ಯಂಡ್ ಅದರಲ್ಲಿ ನಾವು ಡಿಬೆಂಚರ್ ರಿಡಂಪ್ಷನ್ ಫಂಡ್ ಹೂಡಿಕೆಯ ಮೇಲಿನ ಬಡ್ಡಿಯನ್ನು ಡಿಬೆಂಚರ್ ರಿಡಂಪ್ಷನ್ ಫಂಡ್ ವರ್ಗಾಯಿಸಲು ಅಕೌಂಟ್ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಹೂಡಿಕೆಯ ಆಸಕ್ತಿ ಅಕೌಂಟ್ ಡೆಟಾರ್ ಮಾಡಿ 2 ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಕೌಂಟ್ ಅನ್ನೋದನ್ನ ಕೂಡ ನಾವಿಲ್ಲಿ ಮಾಡಬೇಕಾಗತ್ತೆ. ಅಂದರೆ ಡಿಬೆಂಚರ್ ರಿಡಂಪ್ಷನ್ನ ಫಂಡ್ ಹೂಡಿಕೆಯ ಮೇಲಿನ ಬಡ್ಡಿಯನ್ನು ಅದನ್ನು ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಇಲ್ಲಿ ನೋಡೋದಾದ್ರೆ, ಡಿಬೆಂಚರ್ ರಿಡಂಪ್ಷನ್ ಫಂಡಿಗೆ ವರ್ಗಾಯಿಸಲು ಅಕೌಂಟ್, ಹಾಗೆ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಹೂಡಿಕೆಯ ಆಸಕ್ತಿ ಅಕೌಂಟ್ನ ಡೆಟಾರ್ ಮಾಡ್ತೀವಿ. 2 ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಕೌಂಟ್ನ ನಾವು ಕ್ರಿಯೇಟ್ ಮಾಡೋವಂಥದ್ದಾಗಿದೆ. ಇದನ್ನು ನಾವು ಬೇಸಿಕ್ ಆಗಿ ಇಲ್ಲಿ ನಾವು ತಿಳ್ಕೊಂಡಿರುವಂತಹ ಅಥವಾ ಇಲ್ಲಿ ನಾವು ರೆಕಾರ್ಡ್ ಮಾಡಬೇಕಾಗಿರುವಂತಹ ಟ್ರಾನ್ಸಾಕ್ಷನ್ ಅಥವಾ ಜರ್ನಲ್ ಎಂಟ್ರಿ ಅಂತ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಲಾಭದ ಸಂಖ್ಯೆಯನ್ನು ನಿಗದಿಪಡಿಸುವುದಕ್ಕಾಗಿ, ಅದೇ ರೀತಿ ಲಾಭದ ಸಂಖ್ಯೆ, ಪ್ರಾಫಿಟ್ನ ಏನು ನಂಬರ್ ಸಂಖ್ಯೆ ಅಂತ ಹೇಳ್ತೀವಿ ಅದನ್ನು ಇಲ್ಲಿ ನಿಗದಿಪಡಿಸುವುದಕ್ಕಾಗಿ ಜರ್ನಲ್ ಎಂಟ್ರೀಸ್ ಯಾವ ರೀತಿ ಪಾಸ್ ಮಾಡ್ತೀವಿ ಅಂತ ನಾವು ನೋಡೋದಾದ್ರೆ, ಲಾಭ ಮತ್ತು ನಷ್ಟ ಅಕೌಂಟ್ ಡೆಟಾರ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಅಂತ ಹೇಳ್ತೀವಿ. ಇಲ್ಲಿ ಮೀಸಲಿಟ್ಟ ಲಾಭದ ಮೊತ್ತ ವಿನಿಯೋಗ ಖಾತೆಯೊಂದಿಗೆ ನಾವು ಇಲ್ಲಿ ಅಮೌಂಟ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಜೊತೆಗೆ 2 ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಕೌಂಟ್ ಅಂತ ಹೇಳ್ತೀವಿ. ಅಂದರೆ ಏನು ಅಂತ ಹೇಳಿದ್ರೆ, ಲಾಭದ ಸಂಖ್ಯೆಯನ್ನು ನಿಗದಿಪಡಿಸುವುದಕ್ಕಾಗಿ ಲಾಭ ಮತ್ತು ನಷ್ಟ ಅಕೌಂಟ್ ಡೆಟಾರ್ 2 ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ಅಮೌಂಟ್ ನಾವು ಬರೀಬೇಕಾದ್ರೆ ಮೀಸಲಿಟ್ಟ ಲಾಭದ ಒಂದು ಮೊತ್ತದ ವಿನಿಯೋಗ ಖಾತೆಯೊಂದಿಗೆ ಅಂತ ಏನು ಹೇಳ್ತೀವಿ, ಆ ಒಂದು ಅಮೌಂಟನ್ನು ನಾವಿಲ್ಲಿ ಬರೀಬೋದಾಗಿದೆ. ಸೊ ಇದು ಕೂಡ ನಾವಿಲ್ಲಿ ಯಾವ ರೀತಿ ಒಂದು ಅಕೌಂಟಿಂಗ್ ಟ್ರೀಟ್ಮೆಂಟ್ ಮಾಡ್ತೀವಿ ಅನ್ನೋದಕ್ಕೆ ನಾವಿಲ್ಲಿ ಜರ್ನಲ್ ಎಂಟ್ರಿನ ತಿಳ್ಕೊಳ್ಳೋಣ ಅಂತ ಅವಶ್ಯಕತೆ ಇರುವಂಥದ್ದಾಗಿದೆ. ಹಾಗೆ ಪಡೆದ ಬಡ್ಡಿಯೊಂದಿಗೆ ಮೀಸಲಿಟ್ಟ ಮೊತ್ತವನ್ನು ಹೂಡಿಕೆ ಮಾಡಲು ನಾವು ಯಾವ ರೀತಿ ಎಂಟ್ರಿ ಪಾಸ್ ಮಾಡಬೇಕಾಗುತ್ತೆ ಅಂದರೆ, ನಾವೇನು ಪಡೆದ ಒಂದು ಬಡ್ಡಿ ಇಂಟ್ರೆಸ್ಟ್ ಅಮೌಂಟ್ ಇರುತ್ತೆ, ಆ ಬಡ್ಡಿಯೊಂದಿಗೆ ಮೀಸಲಿಟ್ಟ ರಿಸರ್ವ್ಸ್ ಮಾಡಿರುವ ಒಂದು ಮೊತ್ತವನ್ನು ಹೂಡಿಕೆ ಮಾಡಲು ಎಂಟ್ರಿ ಯಾವ ರೀತಿ ಪಾಸ್ ಮಾಡ್ಬೋದು ಅಂತ ನೋಡಿದ್ರೆ, ಡಿಬೆಂಚರ್ ರಿಡೀಮಬಲ್ ಫಂಡ್ ಹೂಡಿಕೆ ಅಕೌಂಟ್ ಡೆಟಾರ್ 2 ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಡಿಬೆಂಚರ್ ರಿಡೀಮಬಲ್ ಫಂಡ್ನ ಏನು ಮಾಡಬೇಕು, ಒಂದು ಹೂಡಿಕೆಯ ಅಕೌಂಟ್ನ ಡೆಬಿಟ್ ಮಾಡಬೇಕಾಗತ್ತೆ. ಅಮೌಂಟ್ ಹೊರಗಡೆ ಹೋಗೋದ್ರಿಂದ 2 ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತೀವಿ. ಇದು ಯಾವ ಒಂದು ರೀಸನ್ಗೋಸ್ಕರ ನಾವು ಈ ಒಂದು ಎಂಟ್ರಿನ ಪಾಸ್ ಮಾಡ್ತೀವಿ ಅಂತ ನೋಡಿದ್ರೆ, ಪಡೆದ ಬಡ್ಡಿಯೊಂದಿಗೆ ಮೀಸಲಿಟ್ಟ ಮೊತ್ತವನ್ನು ಹೂಡಿಕೆ ಮಾಡೋ ಒಂದು ಸಲುವಾಗಿ ಈ ಒಂದು ಎಂಟ್ರಿನ ನಾವು ಪಾಸ್ ಮಾಡುವಂಥದ್ದಾಗಿರುತ್ತೆ. ಅದೇ ರೀತಿ ಕಳೆದ ವರ್ಷದ ಕೊನೆಯಲ್ಲಿ ಅಂದರೆ ಲಾಸ್ಟ್ ಇಯರ್ದು ಎಂಡಿಂಗಲ್ಲಿ ಏನಾಗಿರುತ್ತೆ, ಮಾಡಿದ ಒಂದು ಹೂಡಿಕೆಯ ಮೇಲಿನ ಬಡ್ಡಿಯನ್ನು ಸ್ವೀಕರಿಸುವುದಕ್ಕಾಗಿ ನಾವು ಯಾವ ರೀತಿ ಎಂಟ್ರಿ ಪಾಸ್ ಮಾಡಬೇಕು ಅಂತ ನೋಡೋದಾದರೆ, ಬ್ಯಾಂಕ್ ಅಕೌಂಟನ್ನ ಡೆಟಾರ್ ಮಾಡಬೇಕಾಗತ್ತೆ. 2 ಡಿಬೆಂಚರ್ ರಿಡೀಮಬಲ್ ಫಂಡ್ ಹೂಡಿಕೆಯ ಮೇಲಿನ ಬಡ್ಡಿನ ನಾವು ಕ್ರೆಡಿಟ್ ಮಾಡಬೇಕು. ಅಂದರೆ ಇಲ್ಲಿ ಕಳೆದ ವರ್ಷದ ಕೊನೆಯಲ್ಲಿ ಅಂತ ಹೇಳಿದಾಗ ಇದರಲ್ಲಿ ನಾವು ಒಂದು ಮಾಡಿದ ಹೂಡಿಕೆಯ ಮೇಲಿನ ಒಂದು ಬಡ್ಡಿಯನ್ನು ಸ್ವೀಕರಿಸುವುದಕ್ಕಾಗಿ, ಸೊ ಇದ್ರ ಮೇಲೆ ನಾವೆಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದರದ್ದು ನಾವು ಯಾವುದೇ ಒಂದು ರೀತಿಯಾದ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಿಂದ ನಾವು ರಿಟರ್ನ್ಸ್ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಮಾಡಿದ ಹೂಡಿಕೆಯ ಮೇಲಿನ ಬಡ್ಡಿಯನ್ನು ಸ್ವೀಕರಿಸುವುದಕ್ಕಾಗಿ ಬ್ಯಾಂಕ್ ಅಕೌಂಟ್ ಡೆಟಾರ್ ಅಂತ ಹೇಳ್ತೀವಿ. 2 ಡಿಬೆಂಚರ್ ರಿಡೀಮಬಲ್ ಫಂಡ್ ಹೂಡಿಕೆಯ ಮೇಲಿನ ಬಡ್ಡಿ ಅಕೌಂಟ್ ಅಂದರೆ ಬ್ಯಾಂಕ್ ಅಕೌಂಟ್ ಡೆಟಾರ್ 2 ರಿಡೀಮಬಲ್ ಡಿಬೆಂಚರ್ ಅಥವಾ ಡಿಬೆಂಚರ್ನ ರಿಡೀಮಬಲ್ ಫಂಡ್ ಹೂಡಿಕೆಯ ಮೇಲಿನ ಬಡ್ಡಿ. ಸೊ ಈ ಒಂದು ಎಂಟ್ರಿನ ನಾವಿಲ್ಲಿ ಪಾಸ್ ಮಾಡೋವಂಥದ್ದಾಗಿರುತ್ತೆ. ನೆಕ್ಸ್ಟು ಡಿಬೆಂಚರ್ ರಿಡೀಮಬಲ್ ಫಂಡ್ ಹೂಡಿಕೆಯ ಬಡ್ಡಿಯನ್ನು DRFಗೆ ವರ್ಗಾಯಿಸಲು ಅಕೌಂಟ್. ಸೊ ಈ ಒಂದು ಜರ್ನಲ್ ಎಂಟ್ರಿನ ನಾವು ಯಾವ ರೀತಿ ಪಾಸ್ ಮಾಡಬೇಕು ಅಂತ ನಾವಿಲ್ಲಿ ನೋಡೋದಾದರೆ, ಡಿಬೆಂಚರ್ ರಿಡೀಮಬಲ್ ಫಂಡ್ ಹೂಡಿಕೆಯ ಮೇಲಿನ ಬಡ್ಡಿ ಅಕೌಂಟ್ ಡೆಟಾರ್ 2 ಡಿಬೆಂಚರ್ ರಿಡೀಮಬಲ್ ಫಂಡ್ ಅಕೌಂಟ್ ಅಂತ ಹೇಳ್ಬೋದಾಗಿದೆ. ಅಂದರೆ ನಾವು ಈ ಒಂದು ಎಂಟ್ರಿಲಿ ಏನು ಮಾಡ್ಬೋದು ಅಂದರೆ, ಡಿಬೆಂಚರ್ ರಿಡೀಮಬಲ್ ಫಂಡ್ನ ಹೂಡಿಕೆಯ ಮೇಲಿನ ಬಡ್ಡಿ ಏನಿರುತ್ತೆ ಅದನ್ನು ನಾವು ಡೆಬಿಟ್ ಮಾಡೋ ಅಂಥದ್ದಾಗಿರುತ್ತೆ. ಅದೇ ರೀತಿ 2 ಏನು ಮಾಡಬೇಕು, ಡಿಬೆಂಚರ್ ರಿಡೀಮಬಲ್ ಫಂಡ್ ಅಂತ ಏನು ಹೇಳ್ತೀವಿ, ಆ ಒಂದು ಡಿಬೆಂಚರ್ ರಿಡೀಮಬಲ್ ಫಂಡ್ ಅಕೌಂಟ್ ಅಂತ ಏನು ಹೇಳ್ತೀವಿ ಅದನ್ನು ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಒಟ್ಟಾರೆ ಇದು ಯಾವ ಸಂದರ್ಭದಲ್ಲಿ ನಾವು ಇದು ಅಕೌಂಟ್ನ ಪಾಸ್ ಮಾಡ್ತೀವಿ ಅಂದರೆ, ಡಿಬೆಂಚರ್ ರಿಡೀಮಬಲ್ ಫಂಡ್ ಹೂಡಿಕೆಯ ಬಡ್ಡಿಯನ್ನು DRFಗೆ ವರ್ಗಾಯಿಸುವ ಬೇಕಾದರೆ ಈ ಒಂದು ಎಂಟ್ರಿ ಅಂದರೆ ಡಿಬೆಂಚರ್ ರಿಡೀಮಬಲ್ ಫಂಡ್ ಹೂಡಿಕೆಯ ಮೇಲಿನ ಬಡ್ಡಿ ಅಕೌಂಟ್ ಡೆಟಾರ್ 2 ಡಿಬೆಂಚರ್ ರಿಡೀಮಬಲ್ ಫಂಡ್ ಅಕೌಂಟ್ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ.
ಹಾಗೆ ಲಾಭದ ಸಂಖ್ಯೆಯನ್ನು ನಿಗದಿಪಡಿಸುವುದಕ್ಕಾಗಿ, ಸೊ ಲಾಭದ ಸಂಖ್ಯೆ ನಿಗದಿಪಡಿಸುವುದಕ್ಕಾಗಿ ನಾವು ಯಾವ ಒಂದು ಎಂಟ್ರಿನ ಇಲ್ಲಿ ಪಾಸ್ ಮಾಡಬೇಕು ಅಂತ ನಾವು ನೋಡೋದಾದ್ರೆ, ಲಾಭ ಮತ್ತು ನಷ್ಟ ವಿನಿಯೋಗ ಅಕೌಂಟ್ ಡೇಟರ್, ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ವಿನಿಯೋಗ ಅಕೌಂಟ್ ಡೇಟರ್ ಅಂತ ಹೇಳ್ತೀವಿ. ಟು ಡಿಬೆಂಚರ್ ರಿಡೀಮಬಲ್ ಫಂಡ್ ಅಕೌಂಟ್ ಅಂತ, ಅಂದರೆ ಲಾಭ ಮತ್ತು ನಷ್ಟ ವಿನಿಯೋಗ ಅಕೌಂಟ್ ಡೇಟಾ ಟು ಡಿಬೆಂಚರ್ ರಿಡೀಮಬಲ್ ಫಂಡ್ ಅಕೌಂಟ್ ಅಂತ ಹೇಳ್ತೀವಿ. ಇದು ಒಟ್ಟಾರೆ ಲಾಭದ ಸಂಖ್ಯೆಯನ್ನು ನಿಗದಿಪಡಿಸುವುದಕ್ಕಾಗಿಯೇ ನಾವಿಲ್ಲಿ ಪಾಸ್ ಮಾಡುವಂತಹ ಒಂದು ಜರ್ನಲ್ ಎಂಟ್ರಿ ಅದನ್ನು ಕೂಡ ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಹಾಗೆ ಮಾಡಿದ ಹೂಡಿಕೆಯನ್ನು ಅರಿತುಕೊಳ್ಳುವುದಕ್ಕಾಗಿ, ಅಂದರೆ ನಾವೇನು ಹೂಡಿಕೆ ಮಾಡುತ್ತೀವಿ ಅದನ್ನು ಅರಿತುಕೊಳ್ಳುವುದಕ್ಕಾಗಿ ನಾವು ಒಂದು ಎಂಟ್ರಿನ ಪಾಸ್ ಮಾಡುವಂಥದ್ದಾಗಿರುತ್ತೆ. ಅದರಲ್ಲಿ ಬ್ಯಾಂಕ್ ಅಕೌಂಟ್ ಡೇಟಾರ್ ಮಾಡಬೇಕಾಗತ್ತೆ. ಟು ಬಂಡವಾಳ ಅಕೌಂಟ್ ಅಂತ ಹೇಳ್ತೀವಿ. ಸೊ ಬ್ಯಾಂಕ್ ಅಕೌಂಟ್ ಡೇಟಾರ್ ಅಂತ ಹೇಳಿದಾಗ ಡಿಬೆಂಚರ್ ರಿಡೀಮಬಲ್ ಫಂಡ್ಗೆ ಮಾರಾಟ ಮಾಡುವುದರೊಂದಿಗೆ, ಸೊ ಡಿಬೆಂಚರ್ ರಿಡೀಮಬಲ್ ಫಂಡ್ಗೆ ನಾವು ಮಾರಾಟ ಮಾಡುವುದರೊಂದಿಗೆ, ಸೊ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಎಂಟ್ರಿ ಬಂದು ಯಾವ ರೀತಿ, ಬ್ಯಾಂಕ್ ಅಕೌಂಟ್ನ ನಾವು ಡೆಬಿಟ್ ಮಾಡಬೇಕಾಗತ್ತೆ, ಯಾಕಂದರೆ ಅಮೌಂಟ್ ಬರೋ ಅಂಥದ್ದು. ಯಾಕಂದರೆ ಮಾಡಿದ ಹೂಡಿಕೆಯನ್ನು ಅರಿತುಕೊಳ್ಳುವುದಕ್ಕಾಗಿ ನಾವು ಏನು ಮಾಡ್ತೀವಿ, ಬ್ಯಾಂಕ್ ಅಕೌಂಟ್ನ ಡೆಬಿಟ್ ಮಾಡ್ತೀವಿ. ಅದೇ ರೀತಿ ಟು ಬಂಡವಾಳ ಅಕೌಂಟ್ನ ನಾವಿಲ್ಲಿ ಕ್ರೆಡಿಟ್ ಮಾಡೋ ಅಂಥದ್ದಾಗಿರುತ್ತೆ. ಈ ಒಂದು ಎಂಟ್ರಿನ ಕೂಡ ನಾವಿಲ್ಲಿ ಪಾಸ್ ಮಾಡೋ ಅಂಥದ್ದು ಬೇಕಾಗಿರುತ್ತೆ. ಹಾಗೆ ಡಿಬೆಂಚರ್ ರಿಡೀಮಬಲ್ ಫಂಡ್ ಹೂಡಿಕೆಗಳ ಸಾಕ್ಷಾತ್ಕಾರದ ಒಂದು ಲಾಭ ಅಥವಾ ನಷ್ಟದ ವರ್ಗಾವಣೆಗಾಗಿ ನಾವು ಯಾವ ರೀತಿ ಎಂಟ್ರಿ ಪಾಸ್ ಮಾಡ್ತೀವಿ ಅಂತ ಇಲ್ಲಿ ನೋಡೋದಾದ್ರೆ, ಲಾಭದ ಸಂದರ್ಭದಲ್ಲಿ ಡಿಬೆಂಚರ್ ರಿಡೀಮಬಲ್ ಫಂಡ್ ಹೂಡಿಕೆ ಅಕೌಂಟ್ನ ಡೆಟಾರ್ ಮಾಡಬೇಕಾಗುತ್ತೆ. ಟು ಡಿಬೆಂಚರ್ ರಿಡೀಮಬಲ್ ಫಂಡ್ ಅಕೌಂಟ್ ಅಂತ ಏನು ಹೇಳ್ತೀವಿ ಅದನ್ನು ನಾವಿಲ್ಲಿ ಕ್ರೆಡಿಟ್ ಮಾಡಬೇಕಾಗತ್ತೆ. ಅಂದರೆ ಲಾಭದ ಸಂದರ್ಭದಲ್ಲಿ ಈಗ ನಮಗೆ ಲಾಭ ಬಂತು ಅಂತ ಹೇಳಿದಾಗ ಡಿಬೆಂಚರ್ ರಿಡೀಮಬಲ್ ಫಂಡ್ನ ಹೂಡಿಕೆ ಮಾಡೋದ್ರಿಂದ ಬಂದಿರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಡಿಬೆಂಚರ್ ರಿಡೀಮಬಲ್ ಫಂಡ್ ಹೂಡಿಕೆ ಅಕೌಂಟ್ ಡೆಟಾರ್ ಮಾಡಬೇಕಾಗುತ್ತೆ. ಟು ಡಿಬೆಂಚರ್ ರಿಡೀಮಬಲ್ ಫಂಡ್ ಅಕೌಂಟ್ನ ಕ್ರೆಡಿಟ್ ಮಾಡಬೇಕಾಗತ್ತೆ. ಅಥವಾ ನಾವು ಇಲ್ಲಿ ಲಾಭದ ಒಂದು ಮೊತ್ತವನ್ನು ಬರಿಬೇಕಾಗತ್ತೆ. ಅಥವಾ ನಷ್ಟದ ಸಂದರ್ಭದಲ್ಲಿ ನಾವು ಯಾವ ರೀತಿ ಎಂಟ್ರಿನ ಪಾಸ್ ಮಾಡಬೇಕಾಗತ್ತೆ ಅಂತ ಇಲ್ಲಿ ನೋಡೋದಾದ್ರೆ, ಡಿಬೆಂಚರ್ ರಿಡೀಮಬಲ್ ಫಂಡ್ ಅಕೌಂಟ್ ಟು ಡಿಬೆಂಚರ್ ರಿಡೀಮಬಲ್ ಫಂಡ್ ಹೂಡಿಕೆ ಅಕೌಂಟ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಈ ಒಂದು ನಷ್ಟದ ಲಾಸ್ ಆಗೋ ಒಂದು ಸಿಚುವೇಷನಲ್ಲಿ ಡಿಬೆಂಚರ್ ರಿಡೀಮಬಲ್ ಫಂಡ್ನ ನಾವು ಡೆಬಿಟ್ ಮಾಡಬೇಕಾಗತ್ತೆ. ಟು ಡಿಬೆಂಚರ್ ರಿಡೀಮಬಲ್ ಫಂಡ್ ಅಂತ ಏನು ಹೇಳ್ತೀವಿ, ಆ ಒಂದು ಫಂಡ್ನ ಹೂಡಿಕೆ ಏನಿರುತ್ತೆ ಅದನ್ನು ನಾವಿಲ್ಲಿ ಕ್ರೆಡಿಟ್ ಮಾಡಬೇಕಾಗತ್ತೆ. ಆ್ಯಂಡ್ ಯಾವ ಒಂದು ಮೊತ್ತನ ನಾವಿಲ್ಲಿ ಬರೀಬೇಕಾಗತ್ತೆ ಅಂದರೆ ನಷ್ಟದ ಮೊತ್ತದೊಂದಿಗೆ ನಾವಿಲ್ಲಿ ಅಮೌಂಟ ರೆಕ್ಟಿಫೈ ಮಾಡಬೇಕಾಗತ್ತೆ. ಈ ಒಂದು ಎಂಟ್ರನ್ನ ಕೂಡ ಪ್ರಾಫಿಟ್ ಬಂದಾಗ ಯಾವ ರೀತಿ ನಾವು ಟ್ರೀಟ್ ಮಾಡಬೇಕು, ಲಾಸ್ ಆದ ಸಿಚುವೇಷನಲ್ಲಿ ಲಾಸ್ ಆದ ಸಂದರ್ಭದಲ್ಲಿ ಯಾವ ರೀತಿ ನಾವು ಟ್ರೀಟ್ ಮಾಡಬೇಕು ಅನ್ನೋದನ್ನ ಕೂಡ ನಾವು ಇವಾಗ ಡಿಸ್ಕಸ್ ಮಾಡಿದ್ದೀವಿ. ಹಾಗೆ ಡಿಬೆಂಚರ್ ಹೊಂದಿರುವವರಿಗೆ ನೀಡಬೇಕಾದ ಒಂದು ಮೊತ್ತಕ್ಕೆ ನಾವು ಯಾವ ರೀತಿ ಎಂಟ್ರಿ ಪಾಸ್ ಮಾಡ್ತೀವಿ ಅಂದರೆ, ಇವಾಗ ಯಾವಾಗಲೂ ಡಿಬೆಂಚರ್ ಹೋಲ್ಡರ್ಸ್ ಏನಿರ್ತಾರೆ ಅವ್ರಿಗೆ ನಾವು ಒಂದು ಮೊತ್ತವನ್ನು ಕೊಡಬೇಕಾಗತ್ತೆ. ಸೊ ಆ ಬೇಸಿಸ್ ಮೇಲೆ ನಾವು ಯಾವ ರೀತಿ ಎಂಟ್ರಿ ಪಾಸ್ ಮಾಡಿದ್ದೀವಿ ಅದನ್ನ ಇಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಮೊದಲಿಗೆ ಇಲ್ಲಿ ಸಾಲಪತ್ರ ಅಕೌಂಟ್ನ ಡೆಟಾರ್ ಮಾಡ್ತೀವಿ. ಟು ಡಿಬೆಂಚರ್ ಹೊಂದಿರುವವರು ಅಕೌಂಟ್, ಅಂದರೆ ಸಾಲಪತ್ರನ ಡೆಬಿಟ್ ಮಾಡಬೇಕಾಗತ್ತೆ. ಡಿಬೆಂಚರ್ ಹೋಲ್ಡರ್ಸ್ ಅಂತ ಯಾರನ್ನ ಹೇಳ್ತೀವಿ ಅವರನ್ನು ನಾವಿಲ್ಲಿ ಕ್ರೆಡಿಟ್ ಮಾಡಬೇಕಾಗತ್ತೆ. ಸೊ ಈ ಒಂದು ಎಂಟ್ರಿನ ಕೂಡ ನಾವಿಲ್ಲಿ ಮೊದಲನೇ ಕಡೆ ಪಾಸ್ ಮಾಡುವಂಥದ್ದಾಗಿರುತ್ತೆ. ಹಾಗೆ ನೆಕ್ಸ್ಟು ವಿಮೋಚನೆಗಾಗಿ ನಾವು ಯಾವ ಒಂದು ಎಂಟ್ರಿನ ಪಾಸ್ ಮಾಡಬೇಕು ಅಂತ ಇಲ್ಲಿ ನೋಡೋದಾದ್ರೆ, ಡಿಬೆಂಚರ್ ಹೊಂದಿರುವವರು ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತೀವಿ. ಅಂದರೆ ಯಾರ ಒಂದು ಡಿಬೆಂಚರ್ ಹೊಂದಿರ್ತಾರೆ ಅವರನ್ನು ನಾವು ಏನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಟು ಏನು ಮಾಡ್ತೀವಿ, ಬ್ಯಾಂಕ್ ಅಕೌಂಟ್. ಸೊ ಅದಕ್ಕೆ ಡಿಬೆಂಚರ್ ಹೊಂದಿರುವವರು ಅಕೌಂಟ್ನ ಡೆಬಿಟ್ ಮಾಡಿ ಟು ಬ್ಯಾಂಕ್ ಅಕೌಂಟ್, ಯಾಕಂದರೆ ಅಮೌಂಟು ಹೊರಗಡೆ ಹೋಗುವಂಥದ್ದು. ಯಾಕಂದರೆ ಇದು ವಿಮೋಚನೆಯ ಒಂದು ಸಂದರ್ಭದಲ್ಲಿ ನಾವು ಪಾಸ್ ಮಾಡ್ತಾ ಇರುವಂತಹ ಒಂದು ಎಂಟ್ರಿ ಆಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಎಂಟ್ರಿನ ಪಾಸ್ ಮಾಡುವಂಥದ್ದು ಆಗಿರುತ್ತೆ. ಹಾಗೆ ಬಾಕಿಯ ವರ್ಗಾವಣೆಗಾಗಿ ಯಾವುದಾದರೂ ಇದ್ದರೆ, ಸೊ ಡಿಬೆಂಚರ್ ಖಾತೆಯ ವಿತರಣೆಯ ಮೇಲೆ ರಿಯಾಯಿತಿ ಅಥವಾ ಸಾಲಪತ್ರದ ವಿತರಣೆಯ ಮೇಲೆ ನಷ್ಟ ಅಕೌಂಟ್ ಅಂತ ಏನು ಹೇಳ್ತೀವಿ. ಇದರ ಪ್ರಕಾರ ಡಿಬೆಂಚರ್ ರಿಡೀಮಬಲ್ ಫಂಡ್ ಅಕೌಂಟ್ನ ಡೆಬಿಟ್ ಮಾಡಿ ಟು ಡಿಬೆಂಚರ್ಗಳ ವಿತರಣೆಯ ಮೇಲೆ ರಿಯಾಯಿತಿ, ಟು ಡಿಬೆಂಚರ್ಗಳ ವಿತರಣೆಯಲ್ಲಿ ನಷ್ಟ. ಸೊ ಈ ಒಂದು ಎಂಟ್ರಿನ ನಾವಿಲ್ಲಿ ಪಾಸ್ ಮಾಡೋ ಅಂಥದ್ದು ಕಾಣ್ಬೋದಾಗಿದೆ. ಬಾಕಿಯ ವರ್ಗಾವಣೆಗಾಗಿ ಯಾವುದಾದರೂ ಇದ್ದರೆ ಡಿಬೆಂಚರ್ ಖಾತೆಯ ವಿತರಣೆಯ ಮೇಲೆ ರಿಯಾಯಿತಿ ಅಥವಾ ಸಾಲಪತ್ರದ ವಿತರಣೆಯ ಮೇಲೆ ನಷ್ಟ ಆದಾಗ, ಅಂದರೆ ಅದು ರಿಯಾಯಿತಿ ಆಗಿರ್ಬೋದು ಅಥವಾ ಸಾಲದ ಪತ್ರದ ವಿತರಣೆ ಮೇಲೆ ಆಗಿರುವಂಥ ನಷ್ಟ ಅಕೌಂಟ್ ಆಗಿರ್ಬೋದು. ಆಗ ನಾವು ಡಿಬೆಂಚರ್ ರಿಡೀಮಬಲ್ ಫಂಡ್ ಅಕೌಂಟ್ನ ಡೆಬಿಟ್ ಮಾಡಬೇಕಾಗುತ್ತೆ. ಟು ಡಿಬೆಂಚರ್ಗಳ ವಿತರಣೆಯ ಮೇಲೆ ರಿಯಾಯಿತಿ ಡಿಸ್ಕೌಂಟ್ಸ್ನ ಕ್ರೆಡಿಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಡಿಬೆಂಚರ್ಗಳ ವಿತರಣೆಯಲ್ಲಿ ಆಗಿರುವಂಥ
ನಷ್ಟನ ಕೂಡ ನಾವಿಲ್ಲಿ ಕ್ರಿಯೇಟ್ ಮಾಡುವಂಥದ್ದು ನಾವಿಲ್ಲಿ ನೋಡ್ಬೋದಾಗಿದೆ. ಹಾಗೆ ಡಿಬೆಂಚರ್ ರಿಡೀಮಬಲ್ ಫಂಡ್ ಅಕೌಂಟ್ ಇಂದ ಜನರಲ್ ರಿಸರ್ವ್ಗೆ ಮೊತ್ತವನ್ನು ವರ್ಗಾಯಿಸಲು. ಅಂದರೆ ಇಲ್ಲಿ ಏನು ತಿಳ್ಕೊಳ್ಬೇಕು, ಡಿಬೆಂಚರ್ ರಿಡೀಮಬಲ್ ಫಂಡ್ ಅಂತ ಏನು ಹೇಳ್ತೀವಿ, ಆ ಒಂದು ಡಿಬೆಂಚರ್ ರಿಡೀಮಬಲ್ ಫಂಡ್ ಅಕೌಂಟ್ ಇಂದ ಜನರಲ್ ರಿಸರ್ವ್ ಅಂತ ನಾವೇನು ಬರಿತೀವಿ, ಆ ಜನರಲ್ ರಿಸರ್ವ್ಗೆ ಒಂದು ಮೊತ್ತವನ್ನು ವರ್ಗಾಯಿಸಲು, ಅಮೌಂಟ್ನ ಒಂದು ಟ್ರಾನ್ಸ್ಫರ್ ಮಾಡಲು ಕೆಲವು ಡಿಬೆಂಚರ್ಗಳನ್ನು ರಿಡೀಮ್ ಮಾಡಿದ್ದಾರೆ. ಅದರ ಪ್ರಕಾರ ನಾವು ಎಂಟ್ರಿನ ಯಾವ ರೀತಿ ಪಾಸ್ ಮಾಡ್ತೀವಿ ಅಂತ ಇಲ್ಲಿ ನೋಡೋದಾದ್ರೆ, ಡಿಬೆಂಚರ್ ರಿಡೀಮಬಲ್ ಫಂಡ್ ಅಕೌಂಟ್ನ ಡೆಬಿಟ್ ಮಾಡಬೇಕಾಗತ್ತೆ. 2 ಡಿಬೆಂಚರ್ಗಳು ರಿಡೀಮ್ಡ್ ಮೀಸಲು ಅಂತ ಏನು ಹೇಳ್ತೀವಿ ಅದನ್ನು ನಾವಿಲ್ಲಿ ಕ್ರೆಡಿಟ್ ಮಾಡಬೇಕು. ಡಿಬೆಂಚರ್ ರಿಡೀಮಬಲ್ ಫಂಡ್ ಅಕೌಂಟ್ ಡೆಟಾರ್, 2 ಡಿಬೆಂಚರ್ಗಳು ರಿಡೀಮ್ಡ್ ಮೀಸಲು ಅಂತ ಹೇಳ್ತೀವಿ ಅದನ್ನು ಕ್ರೆಡಿಟ್ ಮಾಡಬೇಕು. ಸೊ ಅದೇ ರೀತಿ ಇಲ್ಲಿ ನಾವು ಏನು ಬರೀಬೇಕಾಗುತ್ತೆ, ರಿಡೀಮ್ ಮಾಡಿದ ಡಿಬೆಂಚರ್ಗಳ ನಾಮಪತ್ರ ಮೌಲ್ಯದೊಂದಿಗೆ ನಾವಿಲ್ಲಿ ರೆಕಾರ್ಡ್ ಮಾಡುವಂಥದ್ದಾಗಿರುತ್ತೆ. ಸೊ ಒಟ್ಟಾರೆ ಈ ಒಂದು ಎಂಟ್ರಿನ ನಾವು ಯಾವ ಬೇಸಿಸ್ ಮೇಲೆ ಪಾಸ್ ಮಾಡ್ತೀವಿ ಅಂದರೆ, ಡಿಬೆಂಚರ್ ರಿಡೀಮಬಲ್ ಫಂಡ್ ಅಕೌಂಟ್ ಇಂದ ಜನರಲ್ ರಿಸರ್ವ್ಗೆ ಮೊತ್ತವನ್ನು ಟ್ರಾನ್ಸ್ಫರ್ ಮಾಡುವ ಒಂದು ಸಂದರ್ಭದಲ್ಲಿ ಕೆಲವು ಡಿಬೆಂಚರ್ಗಳನ್ನು ರಿಡೀಮ್ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಎಂಟ್ರಿನ ಪಾಸ್ ಮಾಡಬೇಕಾಗುತ್ತೆ. ಒಟ್ಟಾರೆ ಇಲ್ಲಿ ಡಿಬೆಂಚರ್ ರಿಡೀಮಬಲ್ ಫಂಡ್ ಅಕೌಂಟ್ನ ಡೆಬಿಟ್ ಮಾಡ್ತೀವಿ, 2 ಡಿಬೆಂಚರ್ಗಳ ರಿಡೀಮ್ನ ಒಂದು ಮೀಸಲು ಅಂತ ಏನು ಹೇಳ್ತೀವಿ ಅದನ್ನು ನಾವಿಲ್ಲಿ ಕ್ರೆಡಿಟ್ ಮಾಡುವಂಥದ್ದು ನಾವು ಈ ರೆಕಾರ್ಡಿಂಗಲ್ಲಿ ನೋಡೋದಾಗಿರುತ್ತೆ. ಹಾಗೆ ಎಲ್ಲ ಡಿಬೆಂಚರ್ಗಳನ್ನು ರಿಡೀಮ್ ಮಾಡಿದ್ದಾರೆ. ಸೊ ಇವಾಗ ಎಲ್ಲ ಡಿಬೆಂಚರ್ಸ್ ಏನಿದೆ ಅದಷ್ಟೂ ಕೂಡ ನಾವು ರಿಡೀಮ್ ಮಾಡಿದಾಗ ಆವಾಗ ನಾವು ಈ ಒಂದು ಎಂಟ್ರಿನ ಯಾವ ರೀತಿ ಪಾಸ್ ಮಾಡಬೇಕು ಅಂತ ಇಲ್ಲಿ ನೋಡ್ಬೋದಾಗಿದೆ. ಡಿಬೆಂಚರ್ ರಿಡೀಮಬಲ್ ಫಂಡ್ ಅಕೌಂಟ್ನ ನಾವು ಡೆಟಾರ್ ಮಾಡಬೇಕಾಗತ್ತೆ, ಡೆಬಿಟ್ ಮಾಡಬೇಕಾಗತ್ತೆ. ಟು ಸಾಮಾನ್ಯ ಮೀಸಲು ಅಕೌಂಟ್ ಅಂತ ಹೇಳ್ತೀವಿ. ಅಂದರೆ ಡಿಬೆಂಚರ್ ರಿಡೀಮಬಲ್ ಫಂಡ್ ಅಕೌಂಟ್ನ ಡೆಟಾರ್ ಮಾಡಿ ಸಾಮಾನ್ಯದ ಜನರಲ್ ರಿಸರ್ವ್ ಅಂತ ಹೇಳ್ತೀವಿ ಅದನ್ನು ನಾವು ಕ್ರೆಡಿಟ್ ಮಾಡಬೇಕು. ಒಟ್ಟಾರೆ ಇಲ್ಲಿ ಡಿಬೆಂಚರ್ನ ರಿಡೀಮಬಲ್ ಫಂಡ್ನಲ್ಲಿ ಉಳಿದಿರುವ ಬಾಕಿಯೊಂದಿಗೆ ಅಕೌಂಟನ್ನು ಕೂಡ ನಾವಿಲ್ಲಿ ರೆಕಾರ್ಡ್ ಮಾಡೋದಾಗಿರುತ್ತೆ. ಸೊ ಒಟ್ಟಾರೆ ಎಲ್ಲ ಡಿಬೆಂಚರ್ಗಳನ್ನ ರೆಡೀಮ್ ಮಾಡ್ಬೇಕಾದ್ರೆ ನಾವು ಈ ಥರದ ಒಂದು ರೀತಿಯ ಒಂದು ಅಕೌಂಟಿಂಗ್ನ ಜರ್ನಲ್ನ ನಾವು ಪಾಸ್ ಮಾಡೋ ಅಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ಅಧ್ಯಯನದಲ್ಲಿ ಹಲವಾರು ನಾವು ಮೀನಿಂಗ್ಗಳಾಗಿರ್ಬೋದು, ಅರ್ಥಗಳನ್ನ ತಿಳ್ಕೊಂಡಿದ್ವಿ. ಅದೇ ರೀತಿ ಜರ್ನಲ್ ಎಂಟ್ರೀಸ್ ಯಾವ ರೀತಿ ಪಾಸ್ ಮಾಡಬೇಕಾಗತ್ತೆ ಅನ್ನೋದನ್ನ ಕೂಡ ಈ ಒಂದು ಅಧ್ಯಯನದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಇದರೊಂದಿಗೆ ಈ ಒಂದು ಅಧ್ಯಯನದ ಒಂದು ಡಿಸ್ಕಷನ್ ಏನಿದೆ ಇದನ್ನು ನಾವು ಇವತ್ತಿನ ತರಗತಿಯಲ್ಲಿ ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದ.